ಹಾಡು ಇಡ್ತಾರೆ ಇವಾಗ. ಅದು ಏನು ಹಾಡುಗಳು ಭಗವಂತನೇ ಮೆಚ್ಚಬೇಕು. ನೀನು ಅದು ಸ್ವರ ಕೊಟ್ಟೆ ಅಂತ ಇಟ್ಕೋ, ಆಯ್ತು ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ತುಕ್ಕಿಡ್ದಾಗ್ಬಿಡುತ್ತೆ ಬ್ರೈನ್ ತುಕ್ಕಿಡಿಬಾರ್ದು. ಓ ಯಾಕಾರ ಬಂದು ಹೋಗೋಣ ಈ ಸಿನಿಮಾಕ್ಕೆ ಅಂತಾರೆ ಪಕ್ಕದಾಗಿರೋ. ಅಯ್ಯೋ ಎಲ್ಲ ಆಯ್ತಪ್ಪ ದುಡ್ಡು ಕೊಟ್ಟು ನೋಡಿ ಹೋಗೋಣ ಅಂತಾರೆ. ನನಗೆಲ್ಲ ಗೊತ್ತನ್ನೋದು ಬರಬಾರ್ದು. ನಾನು ಅಂದವರು ನಶಿಸಿ ಹೋಗಿದ್ದಾರೆ. ಕರೆಕ್ಟ್. ಸಿನಿಮಾ ರಂಗ ಆಗಲಿ, ನಟರಲ್ಲೇ ನಟಿಯರಾಗಲಿ, ಯಾರೇ ಆಗಲಿ ಸರ್, ನಿಮಗೆ ನಾವು ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು ಅಂದ್ರೆ ನೀನು ಮಾಡ್ಬೇಕು ಅದನ್ನು ಪಾಲನೆ. ನೀನು ಇನ್ನೊಬ್ರಿಗೆ ಹೇಳೋದಲ್ಲ. ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸ ಏನು ಅದನ್ನು ನಾವು ಮಾಡಬೇಕು. ಅಧಿಕ ಪ್ರಸಂಗ ಮಾಡಿ ಇನ್ನೊಂದು ವಿಷಯಕ್ಕೆ ಹೋಗಬಾರ್ದು ನೀನು. ಅಲ್ಲೇ ನಿನ್ನ ಮೈಂಡ್ ಡೈವರ್ಟ್ ಆಗೋದು. Investing in cinemas without cinema knowledge is injurious to you, your family, and the audience too. ನಾವು ಸುಮ್ಮನೆ ಟ್ರೆಂಡ್ಸ್ ಅವಾಗ ಹೇಳ್ತಿದ್ರು. ಇನ್ನೂ ನಿಮಗೆ ಇವಾಗಿನ ಮುಂಚೆ 70ರಿಂದ 80ರವರೆಗೆ ಒಂದು ಟ್ರೆಂಡು, 80ರಿಂದ 90ರವರೆಗೆ ಒಂದು ಟ್ರೆಂಡ್, ಹಿಂಗೆ ಹೇಳ್ತಿದ್ರು. ಟ್ರೆಂಡು ಒಂದೇ. ಕತೆ ನಾವು ಗಟ್ಟಿ ಮಾಡ್ತಿಲ್ಲ, ಕುಂದಿರ್ತಿಲ್ಲ, ಸ್ಕ್ರಿಪ್ಟ್ ಕುಂದಿರ್ಬೇಕು, ಡಿಸ್ಕಷನ್ ಮಾಡೋಕು, 4 ಜನ ಬುದ್ಧಿವಂತರನ್ನ ಹೇಳ್ಕೋಬೇಕು, ಸಾಹಿತಿನೂ ಇಟ್ಕೋಬೇಕು. ಅವಾಗ ಅದಕ್ಕೊಂದು ಮೋಲ್ಡ್ ಆಗುತ್ತೆ ಸಬ್ಜೆಕ್ಟ್. ಈಗ ಮನೆ ಕಟ್ಬೇಕಾರೆ ಎಷ್ಟು ಶ್ರಮ ಇದೆ ಅಲ್ಲಿ. ಹೌದು. ಬರೀ ಸುಮ್ಮನೆ ಇಂಜಿನಿಯರ್ ಹಾಕಿ ಕೊಟ್ಬಿಡ್ತಾನೆ, ಬಟ್ ಅವ್ನು ಕಟ್ಟೋನು ಅವನು. ಕರೆಕ್ಟ್. ಸೊ ಹಾಗಾಗಿ ಆ ಶ್ರಮ ಇದ್ರೆ ಮಾತ್ರ ಡೆಫಿನೆಟ್ಲಿ. ಇದುವರೆಗೆ ನಾನು ಅನ್ಕೊಂಡೆ, ಈಗ ನಾನು ತಿಪ್ಪಜ್ಜಿ ಸರ್ಕಲ್ ಮಾಡಿದೆ, ಪೂಜಾ ಗಂಗೆದು. ಕನ್ನಡ ಪ್ರಭದಲ್ಲಿ ಬಂತು ಒಂದು ಆರ್ಟಿಕಲ್. ಅದು ನನಗೆ ತುಂಬ ಇಷ್ಟ. ಅದು BL ಅಂತ ಹೇಳಿದೆ. ನಾನು ಇದನ್ನು ಮಾಡ್ತಿದ್ದೆ. ಏನಪ್ಪ ನೀನು, ಪುಟ್ಟಣ್ಣವ್ರು ಮಾಡಿದ್ದಾರೆ, ಸಿದ್ಧಲಿಂಗನವ್ರು ಮಾಡಿದ್ರು ನನ್ನ ಪಿಕ್ಚರ್, ಭಾರ್ಗವ್ರಿಗೆ ನನ್ನ ಸಂಭಾಷಣೆ ಬರ್ತಿದ್ದೀನಿ, ನೀನೇನು ಇದನ್ನು ಮಾಡ್ತೀನಿ ಅಂತೇಳಿ. ಇದು ನನಗೆ ದೇವದಾಸಿ ಅವಳು ಹೆಸರಿಟ್ಟಿದ್ದಾರೆ. 42 ವರ್ಷ ಆಯ್ತು ಆ ಯಮ್ಮ ಸತ್ತು. ಆದರೂ ಆ ಸರ್ಕಲ್ ಸದ್ಯ 42 ವರ್ಷ ಆಯಿತು. ಆದ್ರೆ ಆ ಸರ್ಕಲ್ ಇವತ್ತಿಗೂ ತಿಪ್ಪಜ್ಜಿ ಸರ್ಕಲ್ ಅಂತಾರೆ ಚಿತ್ರದುರ್ಗದಲ್ಲಿ. ಬಸವೇಶ್ವರ ಸರ್ಕಲ್ ಅಂದರೆ ಇಲ್ಲ ಸರ್, ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅಂತಾರೆ ಆಟೋದವ್ರು. ಆ ಲೆವೆಲ್ಗಿದೆ. ಅದನ್ನ ಬರೆದಿದ್ರು ಅವರು. ಏನಿದು ಇಷ್ಟು ಉಸಿರು ಹೋದ್ರೆ ಹೆಸರು ಇರ್ಬೇಕಾದ್ರೆ ಏನೋ ಇರಬೇಕಾದ್ರೆ ಅಲ್ಲಿ ಅಂತ ನನಗೆ ಅದು ಇಂಟ್ರೆಸ್ಟ್ ಆಯಿತು. ಅದು ಮಾಡಿದೆ ಕಂಟೆಂಟ್ ತೊಗೊಟ್ಟು. ಸೊ ದೇವದಾಸಿ ಅವ್ರದ್ದು ಕತೆ ಏನೇನಿತ್ತು ಎಲ್ಲ ಹುಡುಕಿದೆ ಇಂಟರ್ನೆಟ್ನಾಗ, ಅದು ಹೋಗಿದ್ದು. ಆ ನೇಟಿವಿಟಿ ತಗೊಂಡು ಹೋದೆ. ಅದಕ್ಕೆ ಅಷ್ಟೇ ಅವರು ಕೆಲವು ಡೈಲಾಗ್ ಎಲ್ಲ ಚೇಂಜ್ ಮಾಡ್ತಿದ್ದೆ. ಅಣ್ಣವ್ರ ಥರ ನಾ ಹೇಳಿದ್ನಲ್ಲ, ಅಲ್ಲೆಲ್ಲಿ ಆಧ್ಯಾತ್ಮಿಕ ಟಚ್ ಮಾಡ್ತಾಯಿದ್ದೆ. ಒಬ್ಬ ದೇವದಾಸಿ ಬಾಯಿಲೂ ಇದು ನೋಡ್ಬೋದ. ಆಮೇಲೆ ಪುರಂದರದಾಸರದ ಹಾಡು. ಈಗ ಅವಾಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ದೇವದಾಸಿಯವರು ಸಂಗೀತ ಇರೋರು, ಅವರೆಲ್ಲ ಸ್ವಲ್ಪ ಜ್ಞಾನ ಇರೋರು. ಅದು ಯಾವುದೋ ಒಂದು ವರದಿಂದ ಅವ್ರು ಬಂದಿರ್ತಾರೆ. ಅವರು ಈ ಶಾಪಗ್ರಸ್ತ ಗಂಧರ್ವಲಕರಿಂದ ಬಂದವರು. ಈ ಕಲಾವಿದರು ಏನಿದೀವಲ್ಲ ನಾವೆಲ್ಲ ಶಾಪಗ್ರಸ್ತ ಗಂಧರ್ವಲಕರಿಂದ ಬಂದರಂತ ಯಾರೋ ಒಬ್ಬರು ಶರಣರು ಹೇಳಿದ್ರು. ಸೊ ಹಾಗಾಗಿ ಒಂದು ನೀನು ಹೋಗಿ ಆ ಭೂಮಿ ಮೇಲೆ ಮಾನವ ಜನ್ಮ ಶ್ರೇಷ್ಠ ಅವ್ರು ಹೋಗಿ ತೃಪ್ತಿಪಡಿಸಿ ಬಾ, ಅವಾಗ ನಿನಗೆ ಮೋಕ್ಷ ಅಂತ ಹೇಳಿದಾನಂತ ಪರಮಾತ್ಮ ಅಂತ ಹೇಳ್ತಾರೆ. ಅದು ಎಷ್ಟು ಸದ್ಯ ನಮಗೆ ಗೊತ್ತಿಲ್ಲ. ಮತ್ತೆ ಏಕನಪ್ಪ ನಾಳೆ. ಸೊ ಹಾಗಾಗಿ ಈಗ ನೋಡಿ ಕೆತ್ತನೆ ಅವರು ಕಲಾವಿದರೆ, ಸಂಗೀತ ಅವರು ಕಲಾವಿದರೆ, ನಟರು ಅವರು ಕಲಾವಿದರೆ, ಎಲ್ಲರೂ ಕಲಾವಿದರೆ. ಅವ್ರವ್ರ ಕಲೆ ಯಾವ್ಯಾವ ಕಲೆಯಲ್ಲಿ ಅವ್ರು ಹೋಗ್ತಾರೋ ಆ ಕಲೆ ಸಿಗುತ್ತೆ. ಕಳ್ತನ ಮಾಡೋದು ಕಲೆ, ಅದು ಒಂದು ಕಲೆನೇ, ಎಲ್ಲರಿಗೂ ಬರಲ್ಲ. ಸೊ ಹಾಗಾಗಿ ಆ ಕಲೆಗೆ ನಾವು ಬೆಲೆ ಕೊಡಬೇಕು. ನಮ್ಮನ್ನ ಅದು ಎತ್ಕೊಂಡು ಹೋಗುತ್ತಲ್ಲ, ಅದರಂಥ ಒಂದು ನಿಮಗೆ ದೇವರೇ ಅಲ್ಲಿದ್ದಾನೆ. ನಾನು ನೀವು ನಮ್ಮ ಕಡೆ ಬಿಡ್ತಿರೋ, ನಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ರಿ, ದೇವ್ರು ನನ್ನಲ್ಲಿದ್ದಾನೆ, ನಾನು ಕರೆಕ್ಟಾಗಿದ್ದೀನಿ, ಆ ದೇವ್ರು ನಾನು ನಿಂಗಿರ್ಬೇಕು, ನನ್ನ ಕಾಯಕವೇ ಕೈಲಾಸ, ನಾನು ಮಾಡೋ ವೃತ್ತಿಯಲ್ಲಿ ದೇವ್ರನ್ನ ಕಾಣ್ತೀನಿ. ಅದೇ ಥರ ಆಯಿತು ನನಗೆ. 6ನೇ ಕ್ಲಾಸ್ 3 ವರ್ಷ ಫೇಲ್. ನಾನು 9-10 ಪಿಕ್ಚರ್ ಮಾಡಿದ್ದೀನಿ. ವಂಶೋದ್ಧಾರಕ, ಪ್ರಭಾಕರ ಸೃಷ್ಟಿ, ಮಾರ್ತಾಂಡ, ಜಗತ್ ಕಿಲಾಡಿ, ತಿಪ್ಪಜ್ಜಿ ಸರ್ಕಲ್ಲು, ಚಿನ್ನ ನೀನಗಿದ್ರು, ಬೇಬಿ ಫ್ಯಾಮಿಲಿದು, ಸೆಂಟ್ರಲ್ ಸಾಂಗ್ ಇಟ್ಟಿದ್ದೆ ಅದರಲ್ಲಿ. ಹಂಸಲೇಖ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅದರಲ್ಲಿ ಒಂದು ಮೆಸೇಜ್ ಹೇಳ್ತೀನಿ ನಾನು ಯಾವಾಗಲೂ. ಅದು ಅನ್ನೋರದೇ ಸ್ಫೂರ್ತಿ. ಉದಯ ಶಂಕರ್ ಸಾರು, ವರದಪ್ಪ, ಇವ್ರು 3 ಜನ ಸ್ಫೂರ್ತಿ ನನಗೆ. ಅಲ್ಲಿ ಒಂದು ಏನಾರು ಒಂದು ಮೆಸೇಜ್ ಹೇಳಬೇಕು. ಹಾಡಲ್ಲಿ ಈಗ ನೋಡಿ ಹಾಡು ಇಡ್ತಾರೆ ಇವಾಗ. ಅದು ಏನು ಹಾಡುಗಳು ಭಗವಂತನೇ ಮೆಚ್ಚಬೇಕು. ಸಾಹಿತ್ಯ ಉದಯ ಶಂಕರ್ ಸರ್ ಹೋದ್ರು ಉಸಿರು ಹೋದ್ರು ಹೆಸರಿದೆ ಇವತ್ತು. ಒಂದು ಸಾಹಿತ್ಯದಲ್ಲಿ ಕತೆ ಹೇಳ್ತಿದ್ರು. ಹೌದು. ಈಗ ನಮ್ಮ ಅಪ್ಪು ಆಡಿದ ರಾಜ್ಕುಮಾರ್ ಸಾಂಗು, ಕಸ್ತೂರಿ ನಿವಾಸಿದ್ದು ಅದು ಟ್ಯೂನ್, ಅವತ್ತು ಅದೇ ಇಟ್ಟು ಮತ್ತೆ ಇದು ಇವತ್ತು. ಸೊ ಅಲ್ಲೇ ಸಾಹಿತ್ಯ ಬಲವಾಗಿತ್ತು. ಬರೀ ಸಂಗೀತ ಅಲ್ಲ, ಸಾಹಿತ್ಯ ಸಂಗೀತ ಸೇರಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಅವಾಗ ನಿಮ್ಮ ಮನಸ್ಸನ್ನು ನಾವು ಎಳಿಬೋದು, ಇಲ್ಲಂದ್ರೆ ಎಳೆಯಲ್ಲ. ಈಗ ನಾವು ಸಿನಿಮಾ ನೋಡ್ತಾ ಇರ್ಬೇಕಾರೆ ಏನಪ್ಪ ತಲೆ ತಿಂತಾನೆ ಅವನು ಅಂದ್ಬಿಟ್ರೆ ಹೋಯ್ತು, ರಿಲ್ಯಾಕ್ಸ್ ಆಗ್ಬಿಟ್ಟು ಅಂತ ಇಟ್ಟಿಗೆ ತಿರುಗಿ ಅವನ್ನ ಬೋರ್ಡಿಗೆ ತರಕ್ಕಾಗಲ್ಲ. ಕರೆಕ್ಟ್. ಓ ಯಾಕಾರ ಬಂದು ಹೋಗೋಣ ಈ ಸಿನಿಮಾಕ್ಕೆ ಅಂತಾರೆ ಹೌದಾಗಿರೋ. ಅಯ್ಯೋ ಎಲ್ಲ ಆಯ್ತಪ್ಪ ದುಡ್ಡು ಕೊಟ್ಟು ನೋಡಿ ಹೋಗೋಣ ಅಂತಾರೆ. ಸೊ ಅಲ್ಲಿ ಏನಾಯ್ತು ಅಂದರೆ, ನೀನು ಏನೇ ಒಳ್ಳೆ ಸೀನ್ ತೋರಿಸಿದ್ರು, ಒಳ್ಳೆ ಕಥೆ ಹೇಳಿದ್ರು, ಒಳ್ಳೆ ಆ್ಯಕ್ಟ್ ಮಾಡಿದ್ರು, ಅವ್ರನ್ನ ಮತ್ತೆ ತರಕ್ಕಾಗಲ್ಲ. ಅವ್ರದ್ದು ಹೋಗ್ಬಿಡ್ತಾರೆ, ಡೈವರ್ಟ್ ಆಯ್ತು ಮೈಂಡು.
ಈಗ ನೀವು ಕಾನ್ಸಂಟ್ರೇಟ್ ಕೆಲಸ ಮಾಡೋಕಂದ್ರೆ ಅದರಲ್ಲೇ ಇರ್ತೈತೆ. ಹೌದು. ಅಯ್ಯೋ ಅಲ್ಲಿ ಹೋಗ್ಬೇಕಿತ್ತು, ಇವತ್ತು ಚಿಕನ್ ಮೀಟ್ ಮಾಡ್ಕೊಂಡು ಮಾಡೋಕ್ಕಾಗಿಲ್ಲ, ಏನು ಮಾಡೋದು ಅಂದರೆ ಅದು ಹೋಯ್ತದೆ. ಆ ಅಕ್ಷರಗಳು ನಿಮಗೆ ಬರಲ್ಲ, ಹೌದು. ಯಾಕಂದರೆ ಇದು ನನ್ನ ಅನುಭವದಲ್ಲಿ ಆಗಿರೋದು. ಸೊ ಹಾಗಾಗಿ ನಾವು ಮಾಡೋ ಕರ್ತವ್ಯ ಕರೆಕ್ಟ್ ಆಗಿರ್ಬೇಕು ಸರ್. ಯಾರೇ ಆಗಲಿ, ಅವರಾಗಲಿ, ನಾವಾಗಲಿ, ಯಾವುದೇ ಕಸುಬಾಗಲಿ, ಸಿನಿಮಾ ಬಂದು ಅದು ಭಾಳ. ಯಾಕಂದ್ರೆ ನೋಡಿ, ದುಡ್ಡು ಕೊಟ್ಟು ಹೇಳ್ತೀರಾ, ಹೌದು. ದುಡ್ಡು ಕೊಟ್ಟು ನಗಿತೀರಾ, ಅದು ಎಲ್ಲಿದೆ ವಿದ್ಯೆ? ಅದ್ರಾಗ ಒಬ್ಬರು ಇವರು ನಮ್ಮ ಗಂಗಾವತಿ ಪ್ರಾಣೇಶ್ ಒಬ್ಬರು ನಗಿಸ್ತಾರೆ, ಅಳ್ಸಕ್ಕೆ ಬರಲ್ಲ ಅವ್ರಿಗೆ. ಹೌದು. ಅದನ್ನ ಅಳಿಸೋದು ನಾವೇ, ರಂಗಭೂಮಿ ಕಲಾವಿದರಾಗಲಿ, ಸಿನಿಮಾದವರಲ್ಲಿ. ₹120 ಕೊಟ್ಟು ಆ ಸಿನಿಮಾದಲ್ಲಿ ಅಂಥ ಸೀನ್ ಬಂದಾಗ ಅಳುತ್ತಾರೆ ಬಿಕ್ಕಿ ಬಿಕ್ಕಿ. ಸೊ ಯಾಕಂದರೆ ಎಂಥ ಕಲೆ ಇದು, ನೀವು ಅವ್ರ ಮನಸ್ಸು ಗೆದ್ದಂಗೆ ಆಯ್ತಲ್ಲ. ಹೌದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಿನಿಮಾ ಆಡಿಯನ್ಸ್ಗೆ ಬುದ್ಧಿನೇ ಇಲ್ಲ, ಅದು ತಪ್ಪು. ತಪ್ಪಾಗುತ್ತೆ. ಹೌದು ಹೌದು ಅಲ್ವಾ? ಹಾಗೆ ಸರ್, ಇವಾಗ ಇಷ್ಟು ಅಬ್ಸರ್ವ್ ಮಾಡಿದ್ದಲ್ಲಿ ನಾನು ಒಂದೇ ಪ್ರಶ್ನೆ ಕೇಳಿದ್ದು ನಿಮಗೆ, ಅಷ್ಟಕ್ಕೆ ನೀವು ಇಷ್ಟು ವಿಷಯನ ಹೇಳ್ತಾ ಹೋದ್ರಿ. 1968ರಿಂದ ಹಿಡಿದು 2025 ತನಕ. ಅದರಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ 1968ರಿಂದ 2025 ತನಕ ಪ್ರತಿ ಒಂದು ಇನ್ಸಿಡೆಂಟು ಹೇಳಿ, ಆ ಜನದ ಹೆಸರು ಹೇಳಿ, ಏನು ನಡೀತು ಅಂತ ಹೇಳಿ. ಇವತ್ತು ಫಸ್ಟ್ ಬಂದಾಗ ನೀವು ಹೇಳಿದ್ರಿ ನೀವು ನನಗೆ 80 ವಯಸ್ಸು ಅಂತ, ಬಟ್ ನಿಮ್ಮ ಜ್ಞಾಪಕ ಶಕ್ತಿ ಏನಿದೆಯಲ್ಲ, ಪ್ಲಸ್ ನೀವು ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿದ್ದೀರಲ್ಲ ಎಲ್ಲರ ಪ್ರತಿ, ಫಸ್ಟ್ ಡೇಯಿಂದ ಇವತ್ತು ತನಕ ಅದನ್ನ, ಆ ಗುಣಗಳನ್ನ ನಾನು ಅಣ್ಣವ್ರ ಕಡೆಯಿಂದನೂ ಕಲ್ತಿದ್ದೀನಿ, ಜೊತೆಗೆ ನಾನು ಆಧ್ಯಾತ್ಮದ ಕಡೆ ಹೋಗಿದ್ದೀನಿ, ಅದರಿಂದ ಕಲ್ತಿದ್ದೀನಿ ಅಂತ ಹೇಳ್ತಿರಲ್ಲ, ಅದೇ ದೊಡ್ಡ ವಿಷಯ. ನಮ್ಮ ಭಾಗ್ಯ ನಿಮ್ಮನ್ನು ನಮ್ಮ ಸ್ಟುಡಿಯೋ ಕರ್ಕೊಂಡ್ಬಂದು ನಮ್ಮ ಪ್ರೇಕ್ಷಕರಿಗೆ ನಾವು ನಿಮ್ಮ ಮೂಲಕ ಇದನ್ನು ಹೇಳಿಸ್ತಾ ಇರೋದು. ಇನ್ನೊಂದೇನು ಅಂದರೆ 1968ರಿಂದ 2025 ತನಕ ನೀವು ಆ ಒಂದು ಡಿಸಿಪ್ಲಿನ್ನ, ಡೆಡಿಕೇಶನ್ನ ಇಟ್ಕೊಂಡು ಸಿನಿಮಾ ರಂಗದಲ್ಲಿ ಇನ್ನೂ ಮುಂದೆ ನಡೀತಾ ಇದ್ದೀರಾ. ಇನ್ನೂ ಮಾಡ್ಬೇಕಂತ ಆಸೆ ಇದೆ. ಮಾಡ್ಬೇಕು ಸರ್, ದುಡಿಬೇಕು, ಶ್ರಮ ಪಡಬೇಕು. ನಮ್ಮ ಮನೆಗೆ ಹುಮ್ಮಸ್ಸು ಎಲ್ಲರಲ್ಲೂ ಬರಲಿ. ನನ್ನ ಮೊಮ್ಮಗ ಸ್ವೀಡನ್ಗಿದ್ದಾನೆ, ವೀರೇಂದ್ರ ಪಟೇಲ್ ಅಂತ ಹೇಳಿ. ಅವನಿಗೆ ಅಲ್ಲಿ 31 ವರ್ಷ, ಮದುವೆನೇ ಆಯಿತು ಹೋದ ವರ್ಷ. ತಾತ ನೀನು ತಿಂಗಳಿಗೆ ಒಂದು 10,000 ರೂಪಾಯಿ ಹಾಕಿ ನೀನು ಸುಮ್ಮನೆ ಇದ್ಬಿಡು, ಯಾಕೆ ಹೋಗ್ತೀಯ ಹೊರಗಡೆ ಅಂತಾನೆ. ಈ ದೇಹನ ದಂಡಿಸ್ಬೇಕು. ಅದಕ್ಕೆ ಹೇಳ್ತಾರೆ, ಎಷ್ಟು ನೀನು 10,000 ಕೊಟ್ಟೆ ಅಂತ ಇಟ್ಕೋ, ಆಯ್ತು ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ತುಕ್ಕಿಡ್ದಾಗ ಬಿಡುತ್ತೆ ಬ್ರೈನ್ ತುಕ್ಕಿಡಿಬಾರ್ದು. ಒಂದು ಕಬ್ಬಿಣ ಒಂದು ಮೂಲೆ ಬಿಸಾಕ 6 ತಿಂಗಳು ಬಿಟ್ಕೊಂಡು ತುಕ್ಕಿಡ್ ಬಿಟ್ಟಿದ್ದು. ಹಂಗೆ ಬ್ರೈನ್ ರನ್ನಿಂಗ್ನಾಗ ಇರಬೇಕು, ಕೆಲಸ ಮಾಡಬೇಕು, ದುಡ್ಡು ಕೊಡ್ತಾರೆ. ನಾನು ಸೆಕ್ಟರ್ ಸರ್ ಇವತ್ತಿನವರೆಗೆ ಯಾವ ಪ್ರೊಡ್ಯೂಸರ್ ದುಡ್ಡು ಕೊಟ್ಟು ಹೋಗಿದ್ದಿಲ್ಲ. ಅವಾಗೆಲ್ಲ ಕ್ಯಾಮ್ರಾ ರಿಪೋರ್ಟಿಗೆ ಸೈನ್ ಮಾಡ್ಬೇಕು ಡೈರೆಕ್ಟ್ರು, ಬಿಫೋರ್ ರಿಲೀಸು. ಸೆಟಲ್ಮೆಂಟ್ ಆಗಲಂದ್ರೆ ಕೇಸ್ ಹಾಕ್ಬಿಡೋರು. ಹೌದು, ಕಿತ್ತು. ನಾನು ಯಾರನ್ನೂ ಕೇಳಿಲ್ಲ. ಇವತ್ತು ನಮ್ಮ ಜಗತ್ ಕೈ ಪ್ರೊಡ್ಯೂಸರ್ ಒಬ್ಬರೇ ನನಗೆ ಬಂದು ಹುಡುಕಿ ಬಂದು ₹1,00,000 ಕೊಟ್ಟರು. ಅವರು ರಾಮ್ಕುಮಾರ್ನು ಮತ್ತು ಹಾಕ್ಕೊಂಡು ನಮ್ಮ BS ರಂಗ ಅವ್ರದ್ದು ರಾಮ್ಪ್ರಸಾದ್ ಅಂತಿದ್ರು, ಅವ್ರನ್ನ ಇಟ್ಟು ಅವ್ರನ್ನ ಡೈರೆಕ್ಟ್ ಮಾಡಿದ್ರು, ಸೂರ್ಯಪುತ್ರ ಅಂತ. ಅದು ಸುಮಾರಾಗಿ ಹೋಯ್ತು, ಹೋಗಲಿಲ್ಲ ಪಾಪ, ಅವ್ರಿಗೆ ಲಾಸ್ ಆಯಿತು. ಅವಾಗ ನನ್ನ ಬಂದು ಕೇಳಿದೆ, ಯಾವ್ದಾರು ಒಂದು ಪಿಕ್ಚರ್ ಮಾಡೋಣ. ಜಗ್ಗೇಶ್ ಆಗಿದೆ, ಇದ್ದಾರೆ ಸಪ್ರಿಚ ಇದ್ದಾರೆ. ಅವಾಗ ಜಗತ್ ಕಿಲಾಡಿ ಮಾಡಿದೆ, ಡಬಲ್ ಆ್ಯಕ್ಟಿಂಗ್. ಆ ಪಿಕ್ಚರು ನೆಗೆಟಿವ್. ಅವಾಗ ರಾಜನ್ ನಾಗೇಂದ್ರ ಸರ್ನ ಹಾಕ್ಯಂಡೆ, ಏನಪ್ಪ V ಮನೋರ್ನ ಹಾಕಂದ್ರೆ ನಾನು ಡೈರೆಕ್ಟ್ರೇ ಬೇರೆ ಮ್ಯಾನೇಜರ್. ಆಯ್ತು ಗುರು, ನೀವೆಲ್ಲ ದೊಡ್ಡ ಕಂಪ್ನಿಯಿಂದ ಬಂದಿರೋರು, ತಪ್ಪಾಯ್ತು. ಅಲ್ಲಲ್ಲ, ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಸಂಗೀತ ಇವತ್ತಿಗೂ ನಮ್ಗೆ ಆಗುತ್ತೆ ಅಂತೇಳಿ ಇದೆಲ್ಲ ಮಾಡಿದ್ವಿ. ಆಮೇಲೆ ಡೈರೆಕ್ಟರ್ ಶುಡ್ ಹ್ಯಾವ್ ದಟ್ ವಿಷನ್, ಯಾರನ್ನು ಹಾಕ್ಕೋಬೇಕು ಅನ್ನೋ. ಹೌದು, ಈಗ ಅವ್ರು ಒಂದು ಕತೆ ಹೇಳ್ಬೇಕಾದ್ರೆ ನಾವು ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಕರೆಕ್ಟ್ ಆ ಜಾಗಕ್ಕೆ ಹೋಗಿರ್ತೀವಿ, ನಾವು ಅದೇ ಜಾಗ ಹೋಗ್ತೀವಿ. ಅದನ್ನು ಅದಕ್ಕೆ ಹೇಳ್ತಾರೆ ಕೆಲವರು, ಸಿನಿಮಾ ಫಸ್ಟೇ ಡೈರೆಕ್ಟರ್ ನೋಡ್ತಾನೆ. ಇಲ್ಲ, ಶಾರ್ಟ್ ಡಿವೈಡ್ ಮಾಡಿದಂಗೆ ಹೆಂಗೆ ನೋಡ್ತೀನಿ ನೀನು? ಕಂಟೆಂಟ್ ಇಷ್ಟ ಆಗ್ಬೇಕು ನಿನಗೆ. ನಾನು ಕೆಲವರು ಭಾಳ ಜನ ಹೇಳಿದ್ದಾರೆ ಅದನ್ನು. ನೀವು ಕತೆ ಇದ್ದಂಗೆ ಸಿನಿಮಾ ನೋಡ್ಬಿಟ್ಟು ಹೆಂಗೆ ನೋಡ್ತೀನಿ ನೀನು? ನೋಡೋಕೆ ಹೆಂಗೆ ಬರುತ್ತೆ? ಈಗ ಯಾವ ಕ್ಯಾರೆಕ್ಟ್ರ್ ಎಲ್ಲಿ ಹೆಂಗೆ ಬರುತ್ತೆ, ಏನು ಮಾಡೋಕ್ಕಂಬದು ನಿನಗೆ ಗೊತ್ತಿರ್ತೈತೆ, ಅಷ್ಟು ಹೇಳ್ಬಲ್ಲೆ ನೀನು. ನಾನು ಸಿನಿಮಾ ನೋಡ್ಬಿಟ್ಟು ಹೆಂಗೆ ಸಿನಿಮಾ ನೋಡಿ ಯಾಕೆ ಬ್ಲಾಕ್ ಕೊಟ್ಟೆ? ಸೊ ಅಂದರೆ ಒನ್ ಲೈನರ್ ಮಾತ್ರ ಅದು ಗೊತ್ತಿರ್ತದೆ, ಅಷ್ಟೇ ಬಿಟ್ಟರೆ ಟೋಟಲ್ ಸಿನಿಮಾ ಪ್ರಾಡಕ್ಟ್ ಲಾಸ್ಟಲ್ಲಿ ಫೈನಲ್ ಆಗಿ ಏನು ಬರುತ್ತೆ ಅನ್ನೋದು ಕಷ್ಟ ಇದೆ. ಇದು ಯಾಕೆ ಹೇಳಿದೆ ಅಂದರೆ, ನನಗೆಲ್ಲ ಗೊತ್ತನ್ನೋದು ಬರಬಾರ್ದು. ನಾನು ಅಂದವರು ನಶಿಸಿ ಹೋಗಿದ್ದಾರೆ. ಕರೆಕ್ಟ್. ಸಿನಿಮಾ ರಂಗ ಆಗಲಿ, ನಟಿಯರಾಗಲಿ, ಯಾರೇ ಆಗಲಿ ಸರ್, ಉದ್ಯಮಿ ಆಗಲಿ, ರಾಜಕಾರಣಿಗಳಾಗಲಿ, ಯಾರೂ ಉದ್ಧಾರ ಆಗಿಲ್ಲ. ನಾನು ಅಕಸ್ಮಾತ್ ಈ ಲೆಫ್ಟ್ ಕೈ ಸ್ಟ್ರೋಕ್ ಹೊಡೆದು ನೀನು ತಗೊಳಕ್ಕಾಗಲ್ಲ. ಹೌದು, ಎಷ್ಟು ಕಷ್ಟ ಇದೆ. ಕಣ್ಣಿಲ್ಲ ಅಂದ್ರೆ ನಡೆಯೋಕ್ಕಾಗಲ್ಲ. ನೀನು ಎಲ್ಲಿಂದ ನೀನು ನಡೆಯಪ್ಪ ನೋಡೋಣ. ಯಾವನೋ ಒಂದು ಶಕ್ತಿ ಇದೆ, ಭಗವಂತ ನಮ್ಮ ನಡೆಸ್ಕೊಂಡು ಹೋಗ್ತಾನೆ, ಕರ್ಕೊಂಡು. ಇಲ್ಲಿ ಬಂದಿದೆಯಾ ಭೂಮಿಗೆ, ನಿನ್ನ ಕೈಲಾದರೆ ಒಳ್ಳೇದು ಮಾಡು, ಕೆಟ್ಟದಂತ ಮಾಡೋಕೆ ಹೋಗ್ಬಿಡ, ಅಲ್ವಾ? ಹೌದು, ಎಲ್ಲರಿಗೂ ಹೇಳ್ತಾರೆ ಇದನ್ನು. ಅಯ್ಯೋ ಸಾವು ಹುಟ್ಟಿದ್ದೇನೆ, ಸಾವು ಖಚಿತ ಅಂತ ಹೇಳ್ತೀವಿ ನಾವು. ಹುಟ್ಟು ಅಕಸ್ಮಾತ್ ಸಾವು ಖಚಿತ ಎಲ್ಲರೂ ಹೇಳ್ತೀವಿ. ಬಟ್ ನೀವು ಸ್ಮಶಾನಕ್ಕೆ ಹೋಗ್ರಿ, ಇಷ್ಟೇ ತನಪ ಜೀವನ ಅಂತೀವಿ. ಹೊರಗಡೆ ಬಂದ ತಕ್ಷಣ ದುಡ್ಡು ಕೊಟ್ಟಿಲ್ಲಲ್ಲೋ ಅಂತ ಫೋನ್ ಮಾಡಿ. ಹೌದು, ಅಲ್ಲಿ ಬಂದ್ಬಿಡ್ತೀವಿ. ಯಾಕಂದ್ರೆ ಯಾಂತ್ರಿಕ ಜೀವನ ಇದು, ಮೆಕ್ಯಾನಿಕ್ ಲೈಫ್. ಇವತ್ತು ನಮ್ಮಲ್ಲಿ ಕೂಡ ಸಿನಿಮಾದಲ್ಲಿ ಯಾಕೆ ಕೆಲವರು ಟೆಕ್ನಿಷಿಯನ್ಸ್ ಇದಾಗ್ತಾರೆ ಅಂದರೆ, ದುಡ್ಡಿನ ಮೇಲೆ ಅವಲಂಬನೆ ಆಗುತ್ತೆ. ದುಡ್ಡಿಗೆ ಅವಲಂಬನೆ, ಅದು ನೀನು ಹುಡ್ಕೊಂಬರುತ್ತೆ, ಅದು ಶಾಶ್ವತ. ನೀನು ಹುಡ್ಕೊಂಡು ಹೋಗ್ಬಿಡ, ದುಡ್ಡನ್ನಾಗಲಿ, ಆಸ್ತಿ ಆಗಲಿ, ಅಂತಸ್ತಾಗಲಿ, ಐಶ್ವರ್ಯ ಆಗಲಿ, ಯಾವುದೇ ಆಗಲಿ, ನೀನು ಹುಡ್ಕೊಂಡು ನೀನು ಏನು ಬರೆದಿದ್ದಾನೆ ಅದು ಪರಮಾತ್ಮ,
ಪರಮಾತ್ಮನೋ ಯಾವ ಶಕ್ತಿಯೋ ದೇವಿನೋ ಗೊತ್ತಿಲ್ಲ ನಮಗೆ. ಹೌದು ಹೌದು. ಅದು ನಿನ್ಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾಕೆ ನನಗೆ ಅದು ಅಷ್ಟೇ ಬೇಕು ಇಷ್ಟೇ ಬೇಕು ಅವನು ಹಿಂಗೆ ನಿಂಗೆ ನೀನು ನಿನ್ನ ಹೊಗಳ್ಕೋಬೇಡ, ಇನ್ನೊಬ್ಬರು ಹೊಗಳ್ಬೇಕು ನಿನ್ನ. ನೀನು ಹೊಗಳ್ಕೊಂಡ್ರೆ ಅದು ಅರ್ಥನೇ ಇಲ್ಲ ಅದಕ್ಕೆ. ಅವಾಗ ನಿನಗೆ ಅದು ಅಹಂಕಾರ ಎಂಬುದು ಒಳಗಡೆ ಬಂದು ಮನೆ ಮಾಡುತ್ತೆ. ಅಹಂಕಾರ ಬಂದ ತಕ್ಷಣ ಮನಸ್ಸಿಗೆ ಎಡವಕ್ಕೆ ಶುರು ಮಾಡ್ತಾನೆ. ಅಯ್ಯೋ ನಾನು ಏನು ಮಾಡಿದೆ, ಅವಾಗ ಮತ್ತೆ ಗೋಳಾಡ್ತೀಯ. ಇದೆ ನಾನು ಭಾಳ ಜನ ನೋಡಿದ್ದೀನಿ ನಟ ನಟಿಯರೆಲ್ಲ ತುಂಬ ನೊಂದೋಗಿದ್ದಾರೆ ಪಾಪ. ಲಾಸ್ಟ್ ನಮ್ಮ ಕಲ್ಪನೆ ಮೇಡಮ್ ತಗೊಳ್ಳಿ. ನಾನು ವಿಜಯವಾಣಿ ಅಂತ ಒಂದು ಪಿಕ್ಚರ್ ಮಾಡಿದೆ, ಶ್ರೀನಿವಾಸ್ ಸರ್ ಕಲ್ಪನೆ 75ರಲ್ಲಿ. ಅದು ಅವ ಡಿ ರಾಜಚಂದ್ರನ್ ಸರ್ ಕ್ಯಾಮ್ರಾಮ್ಯಾನು, ರಾಜನಗರ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಒಳ್ಳೆ ಪಿಕ್ಚರ್ ಅದು. ಅಕ್ಕರೆಗೆ ಇಕ್ಕರೆ ಪಚ್ಚ ಅಂತ ತಮಿಳ್ ರೀಮೇಕ್. ಅದನ್ನು ಕನ್ನಡಕ್ಕೆ ಮಾಡಿದ್ವಿ ನಾವು. ಶ್ರೀನಾಥ್, ಅಶೋಕ್, ಯಮ ಚೌಧರಿ ಫಸ್ಟ್ ಪಿಕ್ಚರ್ ಅದು 75ರಲ್ಲಿ. ಅವಾಗೂ ಮಿಚ್ಚಲ್ ಕ್ಯಾಮ್ರಾನೇ. ಅವ್ರು ಹೇಳ್ತಿದ್ರು, ಹುಣಸೆ ಕೃಷ್ಣಮೂರ್ತಿ ಅಪ್ಪಾಜಿ ಒಂದು ಡೈಲಾಗ್ ಬರ್ತಿದ್ರು ಅದ್ರಲ್ಲಿ. ಕಲ್ಪನೆ ಹೋಗ್ಬಿಟ್ಟು ಇವ್ರು ದೊಡ್ಡ ಕವಿ, ಅವ್ರ ತಂಗಿ ದೊಡ್ಡ ಶ್ರೀಮಂತನ ಮದುವೆ ಆಗ್ಬಿಡ್ತಾರೆ, ಕಾರು ಬಂಗ್ಲಾ. ಇವಳು ಏನಿರಲ್ಲ, ಕವಿ ಮನೆಗೆ ಏನಿರ್ತದೆ, 2 ಶಾಲು ಒಂದು ಟೊಪ್ಪಿ ಕೊಡ್ತಾರೆ, ಅದನ್ನ ಹಾಕೊಂಬಂದು ಇಟ್ಟಿರ್ತಾರೆ. ಅಯ್ಯೋ ಅವಳಿಗೆ ನಾಚಿಕಾಗುತ್ತೆ. ಅವ್ರ ತಂಗಿ ಮನೆ ನೋಡಿ ಹೊಟ್ಟೆ ಉರಿಯುತ್ತೆ. ಹೋಗ್ಬಿಟ್ಟು ಇನ್ಸ್ಟಾಲ್ಮೆಂಟ್ನಲ್ಲಿ ಸೋಫಾ ಸೆಟ್ಟು ರೇಡಿಯೋ ತಂದು ಇಟ್ಬಿಡ್ತಾರೆ. ಆಗಾಲದಾಗ ರೇಡಿಯೋ ಫೇಮಸ್ ಅಲ್ವ, ರೇಡಿಯೋದಾನೆ. ಅವ್ರು ಬಂದಿದ್ದು ನಮ್ಮ ಮನೆಗೆ ಬಂದ ಹೂನ್ರಿ ಅಂತ ಹೊರಗಡೆಯಿಂದ ಎಂಟ್ರಿ ಆಗ್ತಾಳೆ ಕಲ್ಪನೆ. ಅಂಬದು ನೋಡು, ಈ ಆಡಂಬರ ಅದ್ದೂರಿ ನೀನು ಆಸೆ ಪಡಬೇಡ ಅಂತೇಳಿ ದರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕಿಟಕಿ ಇರ್ತೈತೆ ಸೆಟ್ಟು. ನೋಡಿ ಅಲ್ಲಿ ಒಬ್ಬನು ಕುಂತ್ಕೊಂಡು ಕೈ ಇಲ್ಲ, ಒಂದು ಕೈ ಇಲ್ಲ, ಹಿಂಗೆ ಇಟ್ಕೊಂಡು ತಿಂತಾನೆ ತೊಡೆ ಮೇಲೆ ಇಟ್ಕೊಂಡು ಅನ್ನನ. ಅವ್ನಿಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ, ಪುಟಬಾತ್ ಮೇಲೆ ಇದನ್ನು ಇರೋಕ್ಕೆ ಮನೆ ಇಲ್ಲ. ಅವ್ರಿಗಿಂತ ನಮಗೆ ಭಗವಂತ ಇಷ್ಟು ಇಟ್ಟಿದ್ದಾನಲ್ಲ ಅಂಬದು ತೃಪ್ತಿ ಪಡೋದು ಕಲಿ, ಅತೃಪ್ತಿ ಇರಬಾರ್ದು ನಿನಗೆ ಅಂತ ಹೇಳ್ತಾನೆ. ಆ ಡೈಲಾಗ್ ನನಗೆ ಇಷ್ಟ ಆಯ್ತು. ಅದು ನಾನು ಕಾಪಿ ಮಾಡ್ತಿದ್ನಲ್ಲ, ಒಂದು 4-5 ಸಲ ಓದ್ದೆ. ಅಯ್ಯೋ ಎಂಥ ಒಂದು ವಿಷಯ ಇದು. ನೀ ಇನ್ನೊಬ್ಬರು ನೋಡಿ ಅವ್ನು ಬಂಗ್ಲಾ ಕಟ್ಟಿದ, ಇವನು ಕಾರ್ ತೊಗೊಂಡು, ಅದನ್ನ ಯಾಕೆ ಮಾಡ್ತೀಯ? ಅದೇ ಅವ್ನಿಗೆ ಯೋಗ ಇದೆ. ಅವನು ಕದ್ದಿದೇನೋ, ಸುಳ್ಳು ಹೇಳಿದೇನೋ, ನಮಗೆ ಬೇಕಾಗಿಲ್ಲ, ಅದು ನಮಗೆ ಸಂಬಂಧ ಇಲ್ಲದ ವಿಷಯ. ಅಲ್ಲ ಇರಲಿ, ಇದು ನಮಗೆ ಅದು ಹೋಗ್ಬಿಡಿ. ಇಲ್ಲ ನೀವು ಇದನ್ನ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ಈವಾಗ್ಲಿಗೂ ಆ್ಯಪ್ಟ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ ಸರ್. ಏನಕ್ಕೆ ಅಂದರೆ ಇವತ್ತಿನ ದಿನ ಸಿನಿಮಾ ನೋಡಿ, ಸಿನಿಮಾನಲ್ಲಿ ಇರುವಂಥ ನೆಗೆಟಿವ್ ಥಿಂಗ್ಸ್ನ ಬೇಗ ತಗೊಳ್ತಾ ಇದೆ ಸಮಾಜ, ಪ್ಲಸ್ ಚಿಕ್ಕ ಮಕ್ಕಳು ಹುಡುಗರು ಎಲ್ಲ. ಹೀಗೂ ಒಂದು ಸಿನಿಮಾ ನೋಡಿ ಪಾಸಿಟಿವ್ ಥಿಂಗ್ಸ್ನ ತಗೊಂಡು ಪಾಸಿಟಿವಿಟಿನಲ್ಲಿ ನೀವು ಅದು ತುಂಬ ಇಷ್ಟ ಆಯಿತು, ನಾನು ಯಾವಾಗ ಅದನ್ನ ಕಾಪಿ ಬರೀಬೇಕಾದಾಗ ನನಗೆ ಇಷ್ಟ ಆಗಿ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಅಂತ ಹೇಳ್ತೀರಲ್ಲ. ನೀವು ಹೇಳಿದ್ರಲ್ಲ, ಬರ್ತಾ ನೀವು ಅಂತಂಥವ್ರೆ ತಿಳಿದು ನೀವು ಕಲ್ತು. ಅದಕ್ಕೆ ಹೇಳ್ತಾರೆ, ಒಂದು ನಮ್ಮ ಉತ್ತರ ಕರ್ನಾಟಕರು ಹೇಳ್ತಾರೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂಗೆ ಅಂತ. ಹೌದು ಹೌದು, ಎಂಥ ಒಂದು ತತ್ವ ಸಿದ್ಧಾಂತ. ಹೌದು. ಅದಕ್ಕೆ ಆಮೇಲೆ ಬಸವಣ್ಣ ಒಂದು ಮಾತಾಡ್ತಾನೆ, ನುಡಿದಂಥ ನಡೆದಂಥ ನುಡಿ. ನಿಮಗೆ ನಾವು ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು, ನೀನು ಮಾಡ್ಬೇಕು ಅದನ್ನು ಪಾಲನೆ. ನೀನು ಇನ್ನೊಬ್ರಿಗೆ ಹೇಳೋದಲ್ಲ, ಫಸ್ಟ್ ನೀನು ಏನು ನಡೀತೈತೆ ಅದನ್ನು ನುಡಿ, ಸುಮ್ಮನೆ ನುಡಿಯೋಕೆ ಹೋಗಬೇಡ ಅಂತ ಹೇಳ್ತಾನೆ. ಹಂಗೆ ನಾವು ಅದನ್ನು ಅಳವಡಿಸ್ಕೋಬೇಕು, ಕಾರ್ಯಕ್ಕೆ ತರಬೇಕು. ನಾನು ಇಷ್ಟು ಹೊತ್ತು ಇಂಟರ್ವ್ಯೂಗಳು ಮಾಡಿದ್ದೀನಿ, ಆದರೆ ಇವತ್ತು ಪ್ರಶ್ನೆಗಳು ಕೇಳಿದ ಕಮ್ಮಿ, 1-2 ಪ್ರಶ್ನೆ. ಯಾಕೆ ಅಂದರೆ ನಾನು ಏನೇನೆಲ್ಲ ಟಾಪಿಕ್ ಕವರ್ ಮಾಡಬೇಕು ಅದೆಲ್ಲ ನೀವು ಕವರ್ ಮಾಡ್ತಾನೆ ಬಂದುಬಿಟ್ಟಿದ್ದಾರೆ 1-2 ಪ್ರಶ್ನೆಯಲ್ಲೇ. ಆದರೆ ನಾನು ನಿಮ್ಮ ಹತ್ರ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಹೊಸ ತಂಡಗಳು ನಮಗೆ ಸಿನಿಮಾ ಆಸಕ್ತಿ ಇಟ್ಕೊಂಡು ಒಳಗಡೆ ಬರಬೇಕು ಅಂತ ಇರ್ತಾರೆ. ಅದರಲ್ಲಿ ಆರ್ಟಿಸ್ಟ್ಗಳು ಇರ್ತಾರೆ, ಟೆಕ್ನಿಷಿಯನ್ಸು ಇರ್ತಾರೆ, ಅನ್ನದಾತರು ಇರ್ತಾರೆ, ಅಂದರೆ ಪ್ರೊಡ್ಯೂಸರ್ಸು ಇರ್ತಾರೆ. ನಿಮ್ಮ ಒಂದು ಸಲಹೆ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಗಳಿಗೆ ಮತ್ತು ಪ್ರೊಡ್ಯೂಸರ್ಗಳಿಗೆ 3 ಜನಕ್ಕೂ ಬೇರೆ ಬೇರೆನೇ ಸಲಹೆ ಇರುತ್ತೆ. ಯಾಕೆಂದರೆ ಅವ್ರವ್ರದ್ದು ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ. ಸೊ ಅವರು ಯಾವ ರೀತಿ ಇರಬೇಕು ಅಥವಾ ಪಾಸ್ಟಿಂದ ಅವ್ರು ಏನು ಕಲಿಬೇಕು ಅನ್ನೋದನ್ನ ಒಂದು ಹೇಳ್ಬೋದಾ? ಅದು ಯಾರೇ ಆಗಲಿ, ನಟರಾಗಲಿ, ನಟಿಯರಾಗಲಿ, ಅದು ತಾಂತ್ರಿಕ ವರ್ಗದವರು, ಮೇಕಪ್ ಮ್ಯಾಲಿಂದ ಹಿಡಿದು ಪ್ರತಿಯೊಬ್ಬರು, ನಾವು ಏನೊಂದು 60-70 ಜನ ಒಂದು ಸಣ್ಣ ಸಂಸ್ಥೆಯಲ್ಲಿ ಮಾಡ್ತೀವಿ ಅಂದರೆ, ಅಷ್ಟು ಜನಕ್ಕೂ ಅದನ್ನು ಈಗ ನಾವು ಯಾವುದಾದ್ರು ಒಂದು ಪಿಕ್ಚರ್ ಕೆಲಸ ಮಾಡಿದಾಗೆ, ನಾನು ಆ ಪಿಕ್ಚರ್ ಮಾಡಿದ್ದೆ ಅಂತ ಸಕ್ಸಸ್ ಪಿಕ್ಚರ್ ಹೇಳ್ತೀಯ, ಫ್ಲಾಪ್ ಪಿಕ್ಚರ್ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಕೆಲಸ ಕೊಡಲ್ಲ. ನೋಡಿ, ಈ ಭಾವನೆ ಇರಬಾರ್ದು. ಮನುಷ್ಯನ ಪ್ರತಿಯೊಂದು ಎಲ್ಲವದನ್ನು ಒಂದೇ ಗ್ರಹಿಸ್ಬೇಕು ನಾವು. ಆಮೇಲೆ ನೀವು ಹೇಳಿದ್ರೆ ಅನ್ನದಾತ, ನಿರ್ಮಾಪಕ, ಅದು ಒಂದು ಆಲದ ಮರ ಇದ್ದಂಗೆ. ಅದ್ರ ಕೆಳಗೆ ನಮ್ಮ ಕುಟುಂಬಗಳೆಲ್ಲ ಬದುಕ್ತವೆ. ನಾವು ಆತಗೆ ಫಸ್ಟ್ ಬೆಲೆ ಕೊಡಬೇಕು, ಆತನ ಮನಸ್ಸು ನೋಯಿಸಬಾರ್ದು. ಸೊ ಹಾಗಾಗಿ ನಾವು ಅಲ್ಲಿಂದ ನೀವು ತೊಗೊಂಡ್ರೆ ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸ ಏನು, ಅದನ್ನು ನಾವು ಮಾಡಬೇಕು. ಅಧಿಕ ಪ್ರಸಂಗ ಮಾಡಿ ಇನ್ನೊಂದು ವಿಷಯಕ್ಕೆ ಹೋಗಬಾರ್ದು. ನೀವು ಅಲ್ಲೇ ನಿನ್ನ ಮೈಂಡ್ ಡೈವರ್ಟ್ ಆಗೋದು. ಡೈರೆಕ್ಟ್ ನೀವು ನಂಬ್ತೀರ ಬಿಡ್ತೀರ ಸರ್. ನೀವು ನಾನು ಶೂಟಿಂಗ್ ಅಂತ ಹಿಡಿದ್ಬಿಟ್ರೆ ಮನೆ ಯೋಚನೆ ಮಾಡಲ್ಲ, ಹೆಂಡತಿ ಮಕ್ಕಳು ಯೋಚನೆ. ನನ್ನ ಮಕ್ಕಳು ಏನು ಓದ್ಯಾರಂತೆ, ಯಾರನ್ನು ನಿಮ್ಮಂಥವ್ರ ಮನೆ ಏನು ಓದ್ತಾನೆ ಸರ್ ನಿಮ್ಮ ಮಗ ಅಂದರೆ, ಏನೇ ಓದ್ತಾರೆ ಅನುಪೂರ್ಣ ಅವಳ ಹೆಸರು, ಏನೇ ಓದ್ತಾರೆ ನೋಡಪ್ಪ, ಇಂಥವ್ರನ್ನ ಕಟ್ಕೊಂಡು ನಾನು ಅವಸ್ಥೆ, ಇವ್ರ ಹತ್ರ ಯಾಕೆ ಬರ್ತೀರಿ ನೀವು ಕೆಲಸಕ್ಕೆ ಅಂತ ಬೈತಿದ್ಲ ಅಷ್ಟೇನು ಡೈರೆಕ್ಟ್ರನ್ನ. ಸೊ ಹಂಗೆ
ನನಗೆ ಅದು ನಾನು ಮದುವೆ ಮಾಡಿದ್ದು ಅವಳೆ, ದುಡ್ಡು ತಂದು ಕೊಟ್ಬಿಡೋಣ ಅಷ್ಟೇ. ನಾನು ಯಾವ ಜವಾಬ್ದಾರಿ ಇಲ್ಲ. ಸೊ ಹಾಗೆ ನಮ್ಮ ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ಇರಬೇಕು. ಯಾರ ಮನಸ್ಸನ್ನು ನೋಯಿಸಬಾರ್ದು, ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ. ಸೊ ಪ್ರತಿಯೊಬ್ಬ ಅವರು ಇವರು ಪೂಜಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ತಿಪ್ಪಜ್ಜಿ ಸರ್ಕಲ್ಲಾಗೆ, ನಾನು ಈ ಥರ ಡೈರೆಕ್ಟ್ನೇ ನೋಡಿಲ್ಲ ಅಂದರು. ಅಂತ ಆಮೇಲೆ ನಮ್ಮ ಲಕ್ಷ್ಮಿ ಮೇಡಮ್ ಇದ್ದಾರಲ್ಲ, ಅನ್ನೋರ ಮಗಳು, ಅವರು ಪಿಕ್ಚರ್ ನೋಡಿ ಪೂಜಾ ಗಾಂಧಿ ಫೋನ್ ಮಾಡಿದ್ರು ನಂಬರ್ ತೊಗೊಂಡು, ಇಲ್ಲಮ್ಮ ನಿಮ್ಮ ಸಂಸ್ಥೆ ಬಂದಿರೋರು, ನಾನು ಇದುವರೆಗೆ ಈ ಥರ ಡೈರೆಕ್ಟ್ರ್ ಯಾರು ನೋಡಿಲ್ಲ, ನಾನು ಯಾರು ಕಾಲಿಗೂ ನಮಸ್ಕಾರ ಮಾಡಿಲ್ಲ, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ, ನನಗೆ ಮನಸ್ಸು ಹೇಳ್ತಾ ಇತ್ತು. ಅಂದರೆ ನಮ್ಮ ನಡೆ ನುಡಿ ಜಗತ್ತು ಮೆಚ್ಚಬೇಕು ಸರ್. ನಾಟ್ ಓನ್ಲಿ ಒಬ್ಬರನ್ನ ಇವ್ರನ್ನ ಅವ್ರನ್ನ ಮೆಚ್ಚೋದಲ್ಲ, ನಡೆ ನುಡಿ ಸುದ್ದಿ ಇರಬೇಕು. ನಡೆ ನುಡಿ ಸುದ್ದಿ ಇರ್ತಾನೆ ಈ ಜಗತ್ತೇ ನೀನು ಪ್ರೀತಿಸ್ತತೆ. ನಾವು ನಮಗೆ ಬೇರೆ ಇನ್ಕಮೇ ಇಲ್ಲ, ನಾನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ, ಲಕ್ಷಾಧೀಶ್ವರ ಅಲ್ಲ, ಏನಿಲ್ಲ. ಇರೋದು 1 ಎಕರೆ ಭೂಮಿ ಇತ್ತು. ಸೊ ಅಷ್ಟು ಬಿಟ್ಟು ಏನಿಲ್ಲ. ಮಣ್ಣಿನ ಮನೆ ಆ ಕಾಲದಾಗೆಲ್ಲ ಕಂಬ ತೊಲೆ ಮಣ್ಣಿನ ಮನೆಗಳು. ಹಾಗಾಗಿ ನಾವು ಅದನ್ನು ಎಷ್ಟು ಪ್ರೀತಿಸ್ತೀವಿ, ಆ ದುಡಿಮೆ, ಅದು ಕಾಯಕವೇ ಕೈಲಾಸ ಅಂತ ಹೇಳ್ದಂಗೆ, ಅದ್ರ ಮೇಲೆ ನೀನು ಬರ್ತಿಟ್ಟು ನೀವು ನಂಗೆ ಕರ್ಕೊಂಡು ಹೋಗಿ ಸರ್. ಯಾವ್ದು ನಾನು ಇವತ್ತಿನವ್ರ ಚಿಂತೆ ಇಲ್ಲ, ಯೋಚನೆ ಇಲ್ಲ, ಅಯ್ಯೋ ಆಗಲಿಲ್ಲ, ಅಯ್ಯೋ ಸಿಗಲಿಲ್ಲ, ಇಲ್ಲ. ಒಂದು ಅಯ್ಯಂಗಾರ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ, ನೀವು ಕೇಳ್ಬಿಟ್ಟು ಸುಸ್ತಾಗ್ಬಿಡ್ತೀರ. ತಮಿಳ್ನಾಡಿನಿಂದ ಬಂದಂಥ RBI ರಿಟೈರ್ಡ್ ಆಫೀಸರ್ ಇಲ್ಲಿ ರಿಸರ್ವ್ ಬ್ಯಾಂಕ್ನಾಗಿದ್ದರು. ರಿಟೈರ್ಡ್ ಆದಮೇಲೆ 200 ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದಾರೆ. ಫಸ್ಟ್ ರ್ಯಾಂಕಲ್ಲಿ ಬರ್ತಾರೆ. ಗುಲ್ಬರ್ಗ, ಮೈಸೂರು, ಬೆಂಗಳೂರು ಆ ಸಬ್ಜೆಕ್ಟ್ ಮಾಡ್ಕೊಂತ ಹೋಗಿ ಅವ್ರ ಹತ್ರ ರೈಟ್ಸ್ ತೊಗೊಂಡು ಬಂದು ರಮೇಶ್ ಭಟ್ಟು ನಾವೆಲ್ಲ ಮಾತಾಡಿ ಅದನ್ನು ಮಾಡಬೇಕು ಅಂತ. ಅದು ಕನ್ನಡಪ್ರಭದಲ್ಲಿ ಬಂತು ಒಂದು ಅರ್ಧ ಪೇಜ್. ನಮ್ಮ AR ಮಣಿಕಾಂತ್ ಬರೆದಿದ್ರು ಅದನ್ನು. ಮಣಿಕಾಂತ್ ಅವರು. ಹೌದು. ಸೊ ಅವ್ರದ್ದು ನೋಡಿ ನನಗೆ ತುಂಬ ಖುಷಿ ಆಯ್ತು. ನಾನು ಕೆಲವೆಲ್ಲ ಸಬ್ಜೆಕ್ಟ್ ಈಗ ಪ್ರಜಾವಾಣಿಲಿ ಒಂದು ಬಂದಿತ್ತಂತೆ, ಅದು ಫಸ್ಟ್ ಅವಾರ್ಡ್ ಬಂದಿತ್ತಂತೆ. ಇವ್ರು BL ಮೇಣದು ಸುಡುಗಾಡು ಸಿದ್ದನ ಪ್ರಸಂಗ. ಸುಡುಗಾಡಲ್ಲಿರೋರಿಗೆ ಏನು ಚಿಂತೆ, ಈ ಊರಾಗ ಒಂದು ಹೆಣ ಬೀಳಲ್ಲಪ್ಪ ಅಂತ ಅವ್ರಿಗಷ್ಟೇ. ಹೌದು. ಬೇರೆ ಏನು ಮನೆ ಕಟ್ಟಬೇಕು, ಬಂಗ್ಲ ಕಟ್ಟಬೇಕು, ಕಾರ್ ತೊಗೋಬೇಕು, ಚಿಂತೆ ನೆಮ್ಮದಿಯಾಗಿರ್ತಾರೆ. ನಾವೇನಂತೀವಿ, ನನ್ನ ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಬೇಕು, ನನ್ನ ಮಗನಿಗೆ ಇಂಥ ಮನೆ ಸಸ್ಯ ತರಬೇಕು, ಇಂಥ ಮನೆ ಕಟ್ಟ. ಹಾಗೆ ಇವೇ ನಮ್ಮನ್ನೇ ಎಡವಟ್ಟು ಮಾಡೋದು. ನಿಮಗೆ ಭಗವಂತ ಏನು ಹೇಳ್ತಾನೆ ಅಂದರೆ, ವಿವೇಕಾನಂದ ಸ್ವಾಮಿ ಹೇಳ್ತಾನೆ, ನಿನಗೆಲ್ಲ ರೂಟ್ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ನೀನು ಕೆಟ್ಟ ದಾರಿಗೆ ಹೋದ್ರೆ ಕೆಟ್ಟದ್ದು ಹಿಡಿತೀಯ, ಒಳ್ಳೆ ದಾರಿಗೆ ಹೋದ್ರೆ ಒಳ್ಳೇದು ಹಿಡಿತೀಯ. ನಿನ್ನ ಕೈಯಲ್ಲೇ ಕೊಟ್ಟಿದ್ದಾನೆ. ಭಗವಂತನ ಮೇಲೆ ಭಾರ ಹಾಕ್ಬೇಡ, ನೀನು ಹೋಗಿ ಆತನ ಹತ್ರ ಏನು ಕೇಳಬೇಡ, ಈ ದುಡಿ ನೀನು ಸಿಗುತ್ತದ ಅಂತ ಹೇಳ್ತಾರೆ ವಿವೇಕಾನಂದ ಸ್ವಾಮಿ ಹೇಳ್ತಾರೆ ಸರ್. ಸೊ ಹಾಗಾಗಿ ನಾವು ಕಲಿಯೋದು ಭಾಳ ಸಾಯತಕ್ಕಂಗೆ ಕಲಿಯೋದಿದೆ. ಇಷ್ಟೇ ಅಂತಿಲ್ಲ, ಇನ್ನೂ ಕಲಿಯೋದು, ಇನ್ನೂ ಸಾಯತ್ತಾಗ ಯಾರೋ ಬಂದು ಹೇಳಿದ್ರು ಅದು ಒಂದು ವಿಷಯನೇ. ಸೊ ಹಾಗಾಗಿ ಈ ಫಸ್ಟ್ ಸ್ಕ್ರಿಪ್ಟಿಗೆ ಆದ್ಯತೆ ಕೊಡಬೇಕು ನಾವು. ಆ ಕಥೆನೇ ಮೂಲ. ಯಾವ ನಟ ಇಲ್ಲ, ನಟಿ ಇಲ್ಲ, ಡೈರೆಕ್ಟರ್ ಇಲ್ಲ, ಯಾರೂ ಇಲ್ಲ. ಈಗ ಒಂದು ಪಿಕ್ಚರ್ ಹಿಟ್ ಆದ ತಕ್ಷಣ ಅವರು 10 ಕೋಟಿಗೆ 5 ಕೋಟಿಗೆ 3 ಕೋಟಿಗೆ 2 ಕೋಟಿಗೆ ಹೋಗ್ಬಿಡ್ತಾರೆ. ಆ ಪ್ರೊಡ್ಯೂಸರ್ ಓಕೆ. ಇನ್ನೂ 20-30 ಪ್ರೊಡ್ಯೂಸರ್ ಕಥೆ ಏನು, ನಾವು ಅದನ್ನು ಯೋಚನೆ ಮಾಡಬೇಕು. ಸೊ ಅವಾಗ ಏನಾಗುತ್ತಂದ್ರೆ ಅದು ನಾವು ಕಟ್ಟಿಟ್ಟ ಬುತ್ತಿ. ಈಗ ನೀನೇನು ಬುತ್ತಿ ಸಂಪಾದನೆ ಮಾಡ್ತೀವಿ ಅದು ಬುತ್ತಿ ಅಂತಾರೆ. ಈಗ ಪುಣ್ಯದ ಬುತ್ತಿ ಮಾಡಿದ್ರೆ ಪುಣ್ಯ ಬರುತ್ತೆ, ಪಾಪದ ಬುತ್ತಿ ಮಾಡಿದ್ರೆ ಪಾಪ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲದೇನಿಲ್ಲ. ಸೊ ನಮಗೆ ಆ ದುಡ್ಡು ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ಹೊಗಳಿ ನಮ್ಮನ್ನು ಅಟ್ಟಿಕ್ಕೇರಿಸಿ ಸೂಲಕ್ಕೆ ಬಿದ್ದುಬಿಡ್ತಾರೆ ಲಾಸ್ಟಿಗೆ. ಇದೇ ಆಗ್ತಾ ಇರೋದು ನಮ್ಮಲ್ಲಿ. ಶ್ರಮ ಪಡ್ರಿ. ಈಗ ನನ್ನ ಕೆಲಸ ಏನು, ಮೇಕಪ್ ಮ್ಯಾನಲ್ಲಿ ನಿಯತ್ತಾಗಿರಿ. ಸುಳ್ಳು ಹೇಳೋದು, ಸುಳ್ಳು ಲೆಕ್ಕ ಬರೆಯೋದು, ಅಂಥವ್ರದ್ದೆಲ್ಲ ನೋಡ್ಬಿಟ್ಟಿದ್ದೀನಿ ಕತೆನ. ಏನೇನಾದ್ರು ಹೆಂಗೆ ಹೋದ್ರು, ಪಾಪ ಯಾಕಪ್ಪ ಇದು ಹಿಂಸೆ, ಯಾರನ್ನೂ ಬಿಟ್ಟಿಲ್ಲ ಭಗವಂತ. ಅದೇನು ಹೇಳ್ತಾನೆ, ನಗ್ತಾನೆ. ನೀನು ಒಳ್ಳೇದು ಮಾಡಿದ್ರು ನಗ್ತಾನೆ, ಕೆಟ್ಟದ್ದು ಮಾಡ್ತಾಳು ನಗ್ತಾನೆ, ಕೊಲೆ ಮಾಡಿದ್ರು ನಗ್ತಾನೆ. ನಂದು ಏನಿಲ್ಲಪ್ಪ, ನಿನ್ನ ಕೈಲಿ ಕೊಟ್ಟು ಕಳಿಸಿದ್ರು, ನೀನೇ ನಿನ್ನ ಬುತ್ತಿನ ಕಟ್ಕೊಂತ ಇದೆಯಾ. ಏನು ಬುತ್ತಿ ಮಾಡಿದೆ, ಆ ಬುತ್ತಿ ನೀನು ಅನುಭವಿಸ್ಲೇಬೇಕು. ನೀನು ಅನುಭವಿಸಿಲ್ಲ ಅಂತ ಇಟ್ಕೋ, ಗುಣನ ಏನೋ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟೆ, ನಿನ್ನ ಮಕ್ಕಳಿಗೆ ಅನ್ಸುತ್ತಾನೆ ಆಸ್ತಿ ಅನ್ಸಂತಾರೆ ಅವರು. ನಿಮ್ಮಪ್ಪ ಪಾಪನೂ ಮಾಡಿದ್ದಾನೆ, ಮೋಸನೂ ಮಾಡಿದ್ದಾನೆ, ಅದನ್ನು ಅನ್ಸು ಅಂತಾನೆ. ಅವ್ರ ಮಕ್ಕಳು ಅವ್ರಿಗೆ ಗೊತ್ತಿರಲ್ಲ ಪಾಪ. ನಿಮ್ಮಪ್ಪ ಏನೇ ದುಡ್ಡು ಸಂಪಾದನೆ ಮಾಡಿ ಯಾಕೆ ಹಿಂಗಾಯ್ತು ಅಂದರೆ, ಕೋರ್ಟು ಇಲ್ಲ ರೇಸು ಇಲ್ಲ ಏನು ಗಲಾಟೆ ಮನೆಯಲ್ಲಿ, ಅತ್ತೆ ಸೊಸೆ ಗಲಾಟು, ತಾಯಿ ಮಗ ಗಲಾಟು, ಗಂಡ ಹೆಂಡತಿ, ಇವೆಲ್ಲ ನಡೀತಾ ಇವು. ಇವು ಸತ್ಯ ಇವು. ನಾನು ಯಾವುದೂ ಇನ್ನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ನೋಡಿರೋವು ಇವೆಲ್ಲ ನಮ್ಮ ಸಂಸ್ಥೆಯಲ್ಲೇ ನೋಡಿರೋವು. ಹೀಗಾಗಿ ನಾವು ಯಾವತ್ತೂ ಒಳ್ಳೇದನ್ನೇ ಬಯಸ್ಬೇಕು, ಯಾರಿಗೂ ಕೆಟ್ಟದನ್ನು ಬಯಸ್ಬೇಡ. ನೀವು ಮಾಡೋ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಸರ್. ಈಗ ನಾನು ಹೇಳಿದೆ 6ನೇ ಕ್ಲಾಸ್ 3 ವರ್ಷ ಫೇಲ್ ಅಂತೇಳಿ, ನಮ್ಮ ಮಾವ ದನ ಕಾಯ್ಕಳ್ಸ. ನನಗೆ ಇವತ್ತು 9 ಪಿಕ್ಚರ್, ನನ್ನ ಪಿಕ್ಚರ್ ಯಾವುದೋ ನೋಡ್ರಿ, ಯಾವಂದ್ರೆ ಅವ್ನು ಡೈರೆಕ್ಟರ್ ಅಂದಿಲ್ಲ. ವಂಶೋದ್ಧಾರಕ ಮಾಡಿದೆ, ವಿಜಯರಾಘವೇಂದ್ರ, ಮೇಘನಾ, ಲಕ್ಷ್ಮೀ ಮೇಡಮು, ನಮ್ಮ ಜೂಲಿ ಲಕ್ಷ್ಮೀ ಮೇಡಮು, ರಂಗಾಯಣ ರಘು, ತುಂಬ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದೆ. ಬಂಗಾರದ ಮನುಷ್ಯ, ಮುಂದಿನ ಮಗ ಸೊಗಡಿದೆ ಅಂತ ಬರೆದರು. ಅಹಂಕಾರ ರಹಿತವಾದ ದಾನ ಶ್ರೇಷ್ಠ ದಾನ ಅಂತ ಹೇಳ್ತಿದ್ರು ಅಣ್ಣವರು. ಕರ್ಣ ದಾನ ಕೊಡ್ಬೇಕಾದ್ರೆ ಕರ್ಣನ್ಗೆ ಯಾಕೆ ಶ್ರೇಷ್ಠ ದಾನ ಸೂರ ಕರ್ಣ ಅಂತ ಇಟ್ಟಂತೆ ಧರ್ಮರಾಯ ಕರ್ಣಂತೆ ಕೃಷ್ಣನ್ ಲಾಸ್ಟ್ಗೆ ಹೋಗ್ತಾ ಇರ್ಬೇಕಾರೆ.
ನೀನು ಇಲ್ಲಿರೋದು ಕೊಡಬೇಡ, ಅವನ ಹತ್ರ ಇರೋದು ಕೊಟ್ಟೆ ನಂಗೆ ಗೊತ್ತಾ. ನೀನೆಲ್ಲ ಇಲ್ಲಿದ್ದು ಭೂಮಿಗೆ ಬಂದಮೇಲೆ ಇದ್ದಿದ್ದು ನಿನ್ನ ಹತ್ರ ಇರೋದು, ನೀನು ಅದು ಕೊಟ್ಟಿದ್ಯಾ ಧರ್ಮರಾಯ. ನೀನು ಧರ್ಮನ ಕಾಪಾಡಿದೆ ಓಕೆ, ಆದರೆ ಅವನು ಹಂಗಲ್ಲ. ಅವನ ಆಸ್ತಿ ಇಲ್ಲಿರೋ ಆಸ್ತಿನ ತಗೊಂಬಂದು ಕೊಟ್ಟಿಲ್ಲ, ಇಲ್ಲಿರೋ ಕಾರ್ ಕೊಟ್ಟಿಲ್ಲ, ಇಲ್ಲಿಂದ ಭೂಮಿ ಕೊಟ್ಟಿಲ್ಲ. ಅದಕ್ಕೆ ಕೃಷ್ಣ ಇನ್ನೇನು ಅರ್ಜುನ ಸೋತೋಗ್ಬಿಡ್ತಾನೆ ಅನ್ನೋದ್ರಾಗೆ ಬ್ರಾಹ್ಮಣ ವೇಷದಲ್ಲಿ ಒಂದು ಮುದುಕನಾಗಿ ಹೋದಂತೆ, 89 ವರ್ಷದ ಮುದುಕಾಗಿ. ಅಯ್ಯ ಕರ್ಣ, ಅದು ಅಷ್ಟೊತ್ತಿಗೆ ಭೂಮಿಗೆ ಉಂಡ್ಬಿಟ್ಟಿದೆ, ಅದು ರಥ ಕೆಳಗಡೆ ಹೋಗ್ಬಿಟ್ಟಿದೆ. ಅವ್ನು ರಥ ಎತ್ತ ಹೊತ್ನಾಗ ಅಯ್ಯ ಸ್ವಾಮಿ ಅಂತ ಒಂದು, ಏನು ಸ್ವಾಮಿ ಮಹಾಗುರುಗಳೇ ಏನು ಅಂತ ಕೇಳಿದ್ರಂತೆ. ಇಲ್ಲಪ್ಪ ಏನಾರು ಒಂದು ದಾನವ, ಅಯ್ಯೋ ನಾ ಯುದ್ಧ ಭೂಮಿಯಲ್ಲಿ ಏನು ಮಾಡಲಿ, ನನ್ನ ಹತ್ರ ಏನಿದೆ ಅಂದಂತೆ. ಇಲ್ಲ ನೀನು ಕರ್ಣಕುಂಡಲ ವಜ್ರ ಕವಚಿದಲ್ಲ ಅದನ್ನು ಕೊಟ್ಬಿಡಪ್ಪ ಸಾಕು. ಹೌದಾ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲಂತೆ ಸರ್. ಕಿತ್ತಿ ಕೊಟ್ಟು ಹಿಂಗೆ ಕೊಟ್ಟನಂತೆ, ಮಂಡಿಗಲ್ಲಿ ಊರಿ ಹಿಂಗೆ ಕೊಟ್ಟನಂತೆ. ಇಲ್ಲ ನೀನು ಕೊಡು ಅನ್ನಂತೆ. ಇಲ್ಲ ನಾನು ಕೊಟ್ಟರೆ ಇದು ನಾನು ಕೊಟ್ಟೆ ಅಂತ ಆಗೋದು, ಇದು ನಂದಲ್ಲ, ಭಗವಂತ ಕೊಟ್ಟಿರೋದು, ಇದು ನೀನು ಸ್ವೀಕರಿಸೋದೇನು. ಅಂದರೆ ದಾನ ಕೊಡೋನ್ ಕೈ ಕೆಳಗಿರಬೇಕು, ದಾನ ತಗೊಳ್ಳೋನ್ ಕೈ ಮೇಲಿರಬೇಕು ಅಂತ ಹೇಳಿದ್ರು. ಸೊ ಹಂಗೆ ನಾವು ಅದಕ್ಕೆ ಯಾಕಂದ್ರೆ ನಾನು ದಾನ ಕೊಟ್ಟೆ, ನಾನು ದೇವಸ್ಥಾನ ಕಟ್ಟಿದೆ, ಯಾವುದೋ ಒಂದು ದೇವಸ್ಥಾನದಾಗ ಏನೋ ಒಂದು ಕಟ್ಟಿಸಿದ್ರೆ ಅಂಥವ್ರು ಇಂಥವ್ರು ಮೊಮ್ಮಕ್ಕಳು ಸಮೇತ ಹಾಕ್ಸ್ಬಿಟ್ಟು ಗಂಡ ಹೆಂಡತಿ ಅದೆಲ್ಲ ಏನಿಂದ ಬರ್ಬೇಕಾದ್ರೆ ತಂದಿಲ್ಲ, ಹೋಗ್ಬೇಕಾದ್ರೆ ತಗೊಂಡು ಹೋಗಿಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ಹೌದು. ಆದರೆ ನಾವು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ಅನ್ನಿಸ್ತದೆ ನನಗೆ.